ಗುಡ್ ಮಾರ್ನಿಂಗ್, ಪ್ರೈಸ್ ದ ಲಾರ್ಡ್. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾಗಿರುವ ಯೇಸು ಕ್ರಿಸ್ತನ ಸುಮಧುರವಾದ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಈ ದಿನ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ ಎಂಬುದಾಗಿ ಇಬ್ರಿಯರ ಬರೆದ ಪುಸ್ತಕ 11:6 ನಂಬಿಕೆ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಪ್ರಿಯರೇ, ಇಬ್ರಿಯ 11:1 ಹೀಗೆ ಬರೆಯಲ್ಪಟ್ಟಿದೆ: ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, 2020ನೇ ವರ್ಷದ ಕೊನೆಯ ತಿಂಗಳಿನ ಕೊನೆಯ ವಾರದಲ್ಲಿ ನಾವು ಇದ್ದಿದ್ದೇವೆ. ನೂತನ ವರ್ಷಕ್ಕೆ ಪ್ರವೇಶಿಸುವಂಥ ನಾವುಗಳು ದೇವರು ತಾನೇ ನಮಗೆ ಸ್ಥಿರವಾದಂಥ ನಂಬಿಕೆಯನ್ನು ಕೊಡಲೆಂಬುದಾಗಿ ನಾವು ಆ ನಂಬಿಕೆಯ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಈ ವರ್ಷದಲ್ಲಿ ನಂಬಿಕೆಯ ಮೂಲಕ ಮಹತ್ತರವಾದಂಥ ಕಾರ್ಯಗಳನ್ನು ದೇವರು ಮಾಡುವ ಹಾಗೆ, ನೂತನ ವರ್ಷಕ್ಕೆ ಕಾಲಿಡುವುದಕ್ಕಿಂತ ಮುಂಚಿತವಾಗಿ ಸ್ಥಿರವಾದಂಥ ನಂಬಿಕೆಯು ನಮಗೆ ಅನುಗ್ರಹಿಸುವ ಹಾಗೆ, ದೇವರು ಅಭಿಷೇಕದಿಂದ ತುಂಬಿಸುವ ಹಾಗೆ, ದೇವರು ತಾನೇ ನಮಗೆ ಆತ್ಮಿಕವಾಗಿ ಮಾರ್ಪಡಿಸುವ ಹಾಗೆ ನಾವು ಪ್ರಾರ್ಥನೆ ಪೂರ್ವಕವಾಗಿ ಧ್ಯಾನ ಮಾಡೋಣ. ಮೊದಲನೇದಾಗಿ, ಕರ್ತನು ತನ್ನ ನಂಬಿಕೆಯಿಂದ ಮನುಷ್ಯನನ್ನು ಅದ್ಭುತ ಸೃಷ್ಟಿಯಾಗಿ ರೂಪಿಸಿರುವುದು ಸತ್ಯವೇದದಲ್ಲಿ ಓದುತ್ತೇವೆ. ಪ್ರಿಯರೇ, ಅವನಿಗಾಗಿ ಲೋಕವನ್ನು ಅವನಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಯೋಚಿಸಿ ದೇವರು ಸೃಷ್ಟಿಸಿರುವುದು ಆದಿಕಾಂಡ ಪುಸ್ತಕದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ಸೃಷ್ಟಿಯ ಕಾರ್ಯ ಕುರಿತಾಗಿ ಅವನು ಆತ್ಮನಾಗಿರುವ ದೇವರೊಂದಿಗೆ ಆಳವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂದು ಮನುಷ್ಯನೊಳಗೆ ದೇವರು ಆತ್ಮವೆಂಬ ಭಾಗವನ್ನು ಇಟ್ಟನು. ಪ್ರಿಯರೇ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ ಎಂಬುದಾಗಿ ಜ್ಞಾನೋಕ್ತಿ ಪುಸ್ತಕ 20:27 ನಾವು ಓದುತ್ತೇವೆ. ಎರಡನೇದಾಗಿ, ಅವನೊಳಗೆ ಪ್ರಾಣವನ್ನು ಸೃಷ್ಟಿಸಿ ಕರ್ತನು ಶರೀರದಲ್ಲಿ 5 ರೀತಿಯಾದಂಥ ಮುಖ್ಯವಾದಂಥ ಅಂಗಗಳನ್ನು ಇಟ್ಟಿರುವನು. ಪ್ರಿಯರೇ, ಅದರ ಮೂಲಕ ಅವನು ನೋಡುವುದು, ರುಚಿಸುವುದು, ಮೂಸುವುದು, ಕೇಳುವುದು, ಗ್ರಹಿಸುವುದು ಎಂಬುವುಗಳು ಪ್ರತಿದಿನ ಮಾಡ್ತಾನೆ. ಪ್ರಿಯರೇ, ಈ 5 ಅಂಗಗಳನ್ನಲ್ಲದೆ ಮನುಷ್ಯ ಕಣ್ಣುಗಳಿಗೆ ಕಾಣದಂಥ 6ನೇ ಅಂಗ ಒಂದು ಇದೆ. ಪ್ರಿಯರೇ, ಅದುವೇ ನಂಬಿಕೆಯಾಗಿದೆ. ಅದು ದೇವರ ಬಳಿಯಿಂದ ಮಹಾ ದೊಡ್ಡ ಕಾರ್ಯಗಳನ್ನು ಹೊಂದಿಕೊಳ್ಳುತ್ತದೆ. ಪ್ರಿಯರೇ, ಸತ್ಯವೇದದಲ್ಲಿ ನಂಬಿಕೆ ಎಂಬ ಪದವು ಹೆಚ್ಚು ಕಡಿಮೆ 354 ಸಾರಿ ಪದೇ ಪದೇ ಬರೆಯಲ್ಪಟ್ಟಿದೆ. ಪ್ರಿಯರೇ, ಅದು ಎಷ್ಟು ಪ್ರಾಮುಖ್ಯವಾದುದೆಂಬುದನ್ನು ತಿಳಿಯಬಹುದು. ನಂಬಿಕೆಯ ಮೂಲಕ ಆತ್ಮಿಕ ರೀತಿಯಾದಂಥ ಸಕಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬಹುದು. ನಂಬಿಕೆ ಇಲ್ಲದಿದ್ದರೆ ಹೆದರಿಕೆ, ಒತ್ತಡ, ಸಂಶಯ, ಕಳವಳ ಇವೆಲ್ಲವೂ ನಮ್ಮನ್ನು ಆವರಿಸಿಬಿಡುತ್ತವೆ. ಪ್ರಿಯರೇ, ಬೋರ್ಗರಿಯುವ ಸಮುದ್ರದ ಹಾಗೆ ನಮ್ಮ ಹೃದಯವು ಕಾಣಲ್ಪಡುತ್ತದೆ. ಸತ್ಯವೇದ ವಾಕ್ಯಗಳು ಅಧಿಕವಾಗಿ ಓದುವುದು, ವಾಗ್ದಾನಗಳನ್ನು ಹೊಂದುವುದು, ನಂಬಿಕೆಯ ಅರಿಕೆಯನ್ನು ಮಾಡುವುದು, ನಾವು ಕರ್ತನಲ್ಲಿ ಹೆಚ್ಚಾಗಿ ಬೆಳೆಯುವುದಕ್ಕೆ ಅದು ಉಪಯುಕ್ತವಾಗಿದೆ. ಪ್ರಿಯರೇ, ಹೀಗೆ ಒಬ್ಬ ಮನುಷ್ಯನು ಕಣ್ಣು ಕಿವಿಯೊಂದಿಗೆ ಹೇಗೆ ಜನಿಸಿದ್ದಾನೋ ಹಾಗೆ ಒಂದಿಷ್ಟು ನಂಬಿಕೆಯೊಂದಿಗೂ ಆತನು ಜನಿಸಿದ್ದಾನೆ. ಪ್ರಿಯರೇ, ನಂಬಿಕೆ ಇಲ್ಲದಿದ್ದರೆ ಈ ಪ್ರಪಂಚವೇ ಇಲ್ಲ. ಈ ನಂಬಿಕೆಯಲ್ಲಿ ಜೀವಿಸುವವರು ತಮಗೆ ತಿಳಿಯದೇ ಒಬ್ಬ ದೇವರುಂಟು, ಆತನು ಒಳ್ಳೆಯವನು, ತಮಗಾಗಿ ಆತನು ಎಲ್ಲವನ್ನು ಮಾಡಬಲ್ಲನು ಎಂದು ನಂಬುತ್ತಾರೆ. ಕುಟುಂಬ ಜೀವಿತದಲ್ಲಿ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ನಂಬಬೇಕು. ನಂಬಿಕೆ ಅಡಿಪಾಯದಲ್ಲಿಯೇ ಕುಟುಂಬ ಜೀವಿತವು ಉತ್ತಮವಾಗಿರುತ್ತದೆ. ಪ್ರಿಯರೇ, ಕ್ರಿಸ್ತನನ್ನು ಅರಿಯದವರು ಸಹ ತಮ್ಮ ನಂಬಿಕೆಯಿಂದ ಮಹತ್ವ ಕಾರ್ಯಗಳನ್ನು ಮಾಡುತ್ತಾರೆ, ಸ್ಥಿರವಾಗಿ ನಿಲ್ಲುತ್ತಾರೆ. ಆದರೆ ನಂಬಿಕೆಯನ್ನು ಸತ್ಯವೇದ ಅರಿವಿನಿಂದಲೂ ಸೇವಕರ ಆಲೋಚನೆಗಳಿಂದಲೂ ನಾವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಒಂದು ಕಟ್ಟಡದ ಕೆಲಸ ಅಥವಾ ಅಡಿಗೆಯ ಕೆಲಸವನ್ನು ಪ್ರಾರಂಭಿಸಬೇಕಾದರೆ ಅದಕ್ಕೆ ಬೇಕಾದ ಸಾಮಗ್ರಿಗಳು ಅವಶ್ಯ. ಅದೇ ಪ್ರಕಾರ ನಮ್ಮೊಳಗೆ ನಂಬಿಕೆ ಇದ್ದರೆ ನಮ್ಮ ನಂಬಿಕೆಯನ್ನು ಕರ್ತನಾದ ಯೇಸು ಕ್ರಿಸ್ತನು ಆತನಿಗೆ ಮಾತ್ರ ಹುಟ್ಟಿಸಲು ಸಾಧ್ಯ. ಆದ್ದರಿಂದಲೇ ಅಪೊಸ್ತಲನಾದ ಪೌಲ ನಮಗೆ ಹೇಳ್ತಾರೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ. ಹೌದು, ಒಂದು ಮಗು ಹುಟ್ಟುತ್ತದೆ. 2-3 ವಯಸ್ಸಾದಾಗ ಆ ಮಗು ತನ್ನ ತಾಯಿ ಹೇಳುವುದನ್ನೆಲ್ಲ ನಂಬುತ್ತದೆ. ಪ್ರಿಯರೇ, ತಂದೆಯನ್ನು ಅಂಗೀಕರಿಸುತ್ತದೆ. ನೀವು ಏನನ್ನು ಬೋಧಿಸ್ತೀರೋ ಆ ಮಗು ಯಾವ ಪ್ರಶ್ನೆಯೂ ಕೇಳದೆ ಅದನ್ನು ಸ್ವೀಕರಿಸಿಕೊಳ್ಳುತ್ತದೆ. ಶಾಲೆಯಲ್ಲಿ ಸೇರಿಸಿದಾಗ ಉಪಾಧ್ಯಾಯರು ಯಾವುದನ್ನು ಕಲಿಸಿಕೊಡುತ್ತಾರೋ ಅದನ್ನು ಹಾಗೇ ಸ್ವೀಕರಿಸಿಕೊಳ್ತದೆ. ಪ್ರಿಯರೇ,
ಆ ಮಗು ಬೆಳೀತಾ ಬೆಳೀತಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬ ಪರಿಪಕ್ವವನ್ನು ಹೊಂದುತ್ತದೆ. ದೇವ ಮಕ್ಕಳೇ, ಅದೇ ರೀತಿಯಾಗಿ ನಾವು ಸಹ ಕರ್ತನೊಂದಿಗೆ ಅಧಿಕವಾಗಿ ಸಂಪರ್ಕವಿಡುತ್ತಾ ಇದ್ದರೆ ನಮ್ಮ ನಂಬಿಕೆಯನ್ನು ಅಭಿವೃದ್ಧಿ ಆಗುವುದು. ಆ ನಂಬಿಕೆಯ ಮೂಲಕ ಈ ಲೋಕವನ್ನು ನಾವು ಜಯಿಸಬಹುದು ಪ್ರಿಯರೇ. ಆದ ಕಾರಣ ನಮ್ಮ ನಂಬಿಕೆಗೆ ಆಧಾರ ದೇವರ ವಾಕ್ಯ. ದೇವರ ವಾಕ್ಯ ರೋಮಪುರದ ಬರೆದ ಪತ್ರಿಕೆ 10:17 ಹೇಳ್ತದೆ, ಆದ ಕಾರಣ ಸಾರಿದ್ದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನೇ ವಾಕ್ಯವೇ ಆಧಾರ ಎಂಬುದಾಗಿ. ಆದ್ದರಿಂದ ದೇವರಿಂದ ಅದ್ಭುತವನ್ನು ಬಯಸುವಂಥ ಪ್ರತಿಯೊಬ್ಬರು, ಆಶೀರ್ವಾದಗಳನ್ನು ಹೊಂದಬೇಕೆಂಬುದಾಗಿ ಎದುರು ನೋಡುವಂಥ ಪ್ರತಿಯೊಬ್ಬರು ದೇವರು ನಮಗೆ ಆಶೀರ್ವದಿಸಲು ಶಕ್ತನು, ಆತನು ಅದ್ಭುತವನ್ನು ಮಾಡಲು ಶಕ್ತನು. ದೇವರು ನಮಗೆ ಅತ್ಯಧಿಕವಾದಂಥ ಅನೇಕ ರಕ್ಷಣೆ ಕಾರ್ಯಗಳನ್ನು ಆತನು ಮಾಡಲು ಶಕ್ತಿ ಉಳ್ಳಂಥ ದೇವರಾಗಿದ್ದಾನೆಂಬುದಾಗಿ ನಂಬುವಾಗ ಮಾತ್ರ ದೇವರು ನಮ್ಮ ನಂಬಿಕೆಯನ್ನು, ನಾವು ಮಾಡುವಂಥ ಆ ನಂಬಿಕೆಯ ಮೂಲಕವಾಗಿ ದೇವರು ನಮಗೆ ಜಯವನ್ನು ಕೊಡುವನಾಗಿದ್ದಾನೆ. ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಕೇಳುವುದಕ್ಕಿಂತಲೂ ಬಯಸುವುದಕ್ಕಿಂತಲೂ ಅತ್ಯಧಿಕವಾದನ್ನು ಕೊಡುವೆನೆಂಬುದಾಗಿ ವಾಗ್ದಾನ ಮಾಡಿರುವಂಥ ದೇವರು ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮೆಲ್ಲ ಕೊರತೆಗಳನ್ನು ನೀಗಿಸಿ ಸಕಲ ಆಶೀರ್ವಾದಗಳಿಂದ ತುಂಬಿಸಿ ನಡೆಸಲೆಂಬುದಾಗಿ ಹಾರೈಸ್ತೇನೆ. ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.